ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಫಿಲಿಪಿಯವರಿಗೆ ಬರೆದ ಪತ್ರಿಕೆ, ದಿ ಎಪಿಸಲ್ ಟು ಫಿಲಿಪಿಯನ್ಸ್, ಚಾಪ್ಟರ್ 3, 3ನೇ ಅಧ್ಯಾಯ. 3ನೇ ಅಧ್ಯಾಯದಲ್ಲಿ ಭಾಳ ವಿಚಿತ್ರವಾದಂಥ ಒಂದು ವಿಷಯ ಬರ್ತದೆ. ಅದು ನನಗೆ ಭಾಳ ಇಷ್ಟವಾದಂಥ ಒಂದು ವಿಷಯ. ಸುಮಾರು 44 ವರ್ಷಗಳ ಹಿಂದೆ ನನಗಿಷ್ಟವಾದಂಥ ಒಂದು ಅನುಭವ ಮತ್ತು ವಿಷಯ ಏನಂದರೆ ಆತ್ಮಗಳನ್ನು ಗೆಲ್ಲುವುದು, ಸೋಲ್ ವಿನ್ನಿಂಗ್. ಗದಗ ಬೆಟ್ಟಿಗೆ ಏರಿಯಲ್ಲಿ ಸುಮಾರು 40 ವರ್ಷಗಳ ಹಿಂದೆ ಹೋದಾಗ 240 ಜನರು ಒಬ್ಬೊಬ್ಬರಾಗಿ ಕರ್ತನ ಕಡೆಗೆ ಆ ದಿವಸಗಳಲ್ಲಿ ನನಗೆ ಕೊಟ್ಟಂಥ ಒಂದು ತಿಳುವಳಿಕೆಯಿಂದ ಆತ್ಮ ಗೆಲ್ಲುವಂಥ ಒಂದು ಅನುಭವದಲ್ಲಿ ನಾನು ತೊಡಗಿದ್ದೆ, ಮುಳುಗಿದ್ದೆ, ಸಂತೋಷ ಪಡ್ತಿದ್ದೆ ಮತ್ತು ಸೇವೆ ಮಾಡ್ತಿದ್ದೆ. ಆದರೆ 44 ವರ್ಷಗಳ ನಂತರ ಈಗ ನನಗೆ ಇನ್ನೊಂದು ಆಸೆ, ಆತ್ಮ ಗೆಲ್ಲುವ ಆಸೆ ಇದೆ, ಇಲ್ಲ ಅಂತಲ್ಲ. ಆದರೆ ನಾಣ್ಯದ ಮತ್ತೊಂದು ಕಡೆ, ಮತ್ತೊಂದು ಮುಖ ಏನಂದರೆ ಆತ್ಮಗಳನ್ನು ಗೆಲ್ಲುವುದಷ್ಟೇ ಅಲ್ಲ, ಕ್ರಿಸ್ತನನ್ನು ಗೆಲ್ಲುವುದು. ಸೋಲ್ ವಿನ್ನಿಂಗ್ ಹೌದು, ಆದರೆ ವಿನ್ನಿಂಗ್ ಕ್ರೈಸ್ಟ್, ಕ್ರಿಸ್ತನನ್ನು ಗೆಲ್ಲುವುದು. ಆತ್ಮಗಳನ್ನು ಗೆಲ್ಲುವುದು LKG ಸೇವೆಯ ಅನುಭವ ಆಗಿದ್ದರೆ, ಕ್ರಿಸ್ತನನ್ನೇ ಗೆಲ್ಲುವುದು PhD ಸೇವೆ ಆಗಿರ್ತದೆ. ಆದ ಕಾರಣ ಕ್ರಿಸ್ತನನ್ನು ಗೆಲ್ಲುವುದರ 15 ರಹಸ್ಯಗಳನ್ನು ಫಿಲಿಪಿ 3ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳೋಣ. ಬನ್ನಿರಿ. ಮೊದಲನೇ ವಚನ, ಫಿಲಿಪಿ 3:1, ಕಡೆಯದಾಗಿ ನನ್ನ ಸಹೋದರಿ, ಕರ್ತನಲ್ಲಿ ಸಂತೋಷ ಪಡಿರಿ. ರಿಜಾಯ್ಸಿಂಗ್ in the Lord leads to winning Christ. ಕರ್ತನಲ್ಲಿ ಸಂತೋಷ ಪಡುವಂಥದ್ದು ಕ್ರಿಸ್ತನನ್ನು ಗೆಲ್ಲುವುದರ ಮೊದಲನೇ ರಹಸ್ಯ. ಫಸ್ಟ್ ಸೀಕ್ರೆಟ್ ಆಫ್ ವಿನ್ನಿಂಗ್ ಕ್ರೈಸ್ಟ್ ಇಸ್ ಟು ರಿಜಾಯ್ಸ್ ಇನ್ ದ ಲಾರ್ಡ್. ಹಾಗಾದರೆ ಬೇರೆ ರಿಜಾಯ್ಸಿಂಗು ಇದೆ. ಮಾಂಸದಲ್ಲಿ ರಿಜಾಯ್ಸಿಂಗು, ಅಥವಾ ಹೆಸರಿನಲ್ಲಿ ರಿಜಾಯ್ಸಿಂಗು, ಅಥವಾ ಸೇವೆಯಲ್ಲಿ ರಿಜಾಯ್ಸಿಂಗ್, ಅಥವಾ ನ್ಯಾಯಬದ್ಧವಾದ ಅನೇಕ ಕಾರ್ಯಗಳಲ್ಲಿ ರಿಜಾಯ್ಸಿಂಗ್. ಆದರೆ ಕ್ರಿಸ್ತನಲ್ಲಿ ರಿಜಾಯ್ಸಿಂಗ್, ದೈವಿಕವಾದ ಒಂದು ಹರ್ಷ, ಅದು ಕ್ರಿಸ್ತನನ್ನು ಗೆಲ್ಲುವುದಕ್ಕೆ ನಡೆಸುವ ರಹಸ್ಯ. ಎರಡನೇದಾಗಿ 3ನೇ ವಚನ, 3ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡಿಕೊಳ್ಳೋದಾದರೆ ಆತ್ಮನಿಂದ ಆರಾಧಿಸುವುದು, ವರ್ಷಿಪಿಂಗ್ ಇನ್ ದ ಸ್ಪಿರಿಟ್. ಹಾಗಾದರೆ ಆ ಆರಾಧನೆಯಲ್ಲಿ 2 ವಿಧ. ಒಂದು PhD ಆರಾಧನೆ, ಇನ್ನೊಂದು ಪ್ರಾರಂಭದ ಒಂದು ಆರಾಧನೆ, ಅದು LKG ಆರಾಧನೆ. ಅಂದರೆ ಮನಸ್ಸಿನಿಂದ ಆರಾಧನೆ, ಅಥವಾ ಚಪ್ಪಳೆ ತಟ್ಕೊಂಡು ಆರಾಧನೆ, ಹಾಡಿನಿಂದ ಆರಾಧನೆ, ಇವೆಲ್ಲ ಒಳ್ಳೆಯದು. ಹಳೆ ಒಡಂಬಡಿಕೆಯಲ್ಲಿದೆ, ಹೊಸ ಒಡಂಬಡಿಕೆಯಲ್ಲಿದೆ. ಆದರೆ ಆತ್ಮನಿಂದ ಆರಾಧಿಸುವುದು, ವಾವ್! ಆತ್ಮನಿಂದ ಆರಾಧಿಸುವಂಥದ್ದು ಕ್ರಿಸ್ತನನ್ನು ಗೆಲ್ಲುವುದಕ್ಕೆ ಎರಡನೇ ರಹಸ್ಯ. ದ ಸೆಕೆಂಡ್ ಸೀಕ್ರೆಟ್ ಆಫ್ ವಿನ್ನಿಂಗ್ ಕ್ರೈಸ್ಟ್ ಇಸ್ ಟು ವರ್ಷಿಪ್ ಇನ್ ದ ಹೋಲಿ ಸ್ಪಿರಿಟ್. ಮೂರನೇದಾಗಿ ಅದೇ 3ನೇ ವಚನ, ಫಿಲಿಪಿ 3:3, ಅದರಲ್ಲಿ 2ನೇ ಭಾಗ ಏನಂತಿದೆ, ಶರೀರ ಸಂಬಂಧವಾದವುಗಳಲ್ಲಿ ಅಥವಾ ಶರೀರದಲ್ಲಿ ಭರವಸವಿಡೋದಿರುವುದು. ನಾಟ್ ಹ್ಯಾವಿಂಗ್ ಕಾನ್ಫಿಡೆನ್ಸ್ ಇನ್ ದ ಫ್ಲೆಶ್. ಮಾಂಸದಲ್ಲಿ, ಮಾಂಸಭಾವದಲ್ಲಿ, ಮಾಂಸ ರೀತಿಯಲ್ಲಿ, ಮಾಂಸಿಕವಾದ, ಮಾಂಸದೀಯ ಅಂತ ಹೇಳ್ಬೋದು, ಅಥವಾ ಮಾಂಸ ಮನೋಭಾವನೆಯಲ್ಲಿ, ಅಥವಾ ಮಾನವೀಯವಾಗಿ, ಇನ್ ಎ ಹ್ಯೂಮನ್ ವೇ ಭರವಸವಿಡಿಯೋದು,
ಅದಕ್ಕೆ ಸಂಬಂಧಪಟ್ಟವಾದವುಗಳಲ್ಲಿ, ಮಾನವೀಯತೆಗೆ ಸಂಬಂಧಪಟ್ಟವಾದವುಗಳಲ್ಲಿ ಭರವಸವಿಡದಿರುವುದು, ನಾಟ್ ಹ್ಯಾವಿಂಗ್ ಕಾನ್ಫಿಡೆನ್ಸ್ ಎನಿಥಿಂಗ್ ಟು ಡೂ ವಿತ್ ದಟ್ ವಿಚ್ ಈಸ್ ಆಫ್ ಹ್ಯೂಮನ್ನೆಸ್ ಆರ್ ಫ್ಲೆಶ್ಲಿನೆಸ್. ನಾಲ್ಕನೇದಾಗಿ ಏನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ, ಫಿಲಿಪ್ಪಿ 3ನೇ ಅಧ್ಯಾಯದಲ್ಲಿ ಒಂದು ದೊಡ್ಡ ವಿಷಯ ನೋಡ್ಕೊಳ್ತಾ ಇದ್ದೀವಿ. ಅದೇನಂತ ಹೇಳಿದರೆ, ಕ್ರಿಸ್ತನನ್ನೇ ಸಂಪಾದಿಸಿಕೊಳ್ಳುವುದರ 15 ರಹಸ್ಯಗಳು. ಯಾವ ರೀತಿ ಆತ್ಮಗಳನ್ನು ಸಂಪಾದಿಸಿಕೊಳ್ಳೋದ್ರ ಬಗ್ಗೆ ನಾವು ನೋಡಿದ್ವಿ, ಸೋಲ್ ವಿನ್ನಿಂಗ್. ಆದರೆ ಕ್ರಿಸ್ತನನ್ನೇ ಗೆದ್ದುಕೊಳ್ಳೋದ್ರ ಬಗ್ಗೆ ಈಗ ನಾವು ನೋಡ್ಕೊಳ್ತಾ ಇದ್ದೇವೆ. ಅದು 4ನೇ ಒಂದು ರಹಸ್ಯ ನಾವು ನೋಡೋಣ. ಇವೆಲ್ಲ ಒಂದೊಂದು ಕೂಡ ಈ 15 ರಹಸ್ಯಗಳು PhD ರಹಸ್ಯಗಳು ಇದ್ದಂಗಿದೆ. 7ನೇ ವಚನ, ಫಿಲಿಪ್ಪಿ 3:7. ಅದರಲ್ಲಿ ನಾವು ನೋಡುವಾಗ, ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆನಿಸಿದ್ದೇನೆ. ಫಿಲಿಪಿಯನ್ಸ್ ಚಾಪ್ಟರ್ 3:7. ಫಿಲಿಪ್ಪಿ 3:7 ನೋಡುವಾಗ, ಲಾಭವಾದವುಗಳನ್ನು ನಷ್ಟವೆಂದೆನಿಸುವುದು. ಕನ್ಸಿಡರಿಂಗ್ ಪ್ರಾಫಿಟ್ಸ್ ಆಸ್ ಲಾಸ್. ಇದು ಭಾಳ ದೊಡ್ಡ ವಿಷಯ, ನನಗೆ ಪೂರ್ತಿಯಾಗಿ ಅರ್ಥ ಆಗಿಲ್ಲ. ಆದ ಕಾರಣ ನಾನು ಇದ್ರ ಬಗ್ಗೆ ವಿವರಿಸೋದಿಲ್ಲ. ಇದು ಒಂದು ಹೋಮ್ವರ್ಕ್ ಆಗಿ ನಾವು ತೆಗೆದುಕೊಳ್ಳೋಣವೇ. 8ನೇ ವಚನ ನಾವು ನೋಡ್ತಾ ಇರುವಂಥ ವಿಷಯ, ಕ್ರಿಸ್ತನನ್ನು ಗೆದ್ದುಕೊಳ್ಳುವುದರ 15 ರಹಸ್ಯಗಳು. ಯಾವ ರೀತಿಯ ಕ್ರಿಸ್ತನನ್ನು ಗೆದ್ದುಕೊಳ್ಬೇಕು, 15 ರಹಸ್ಯಗಳು. ಅದರಲ್ಲಿ 8ನೇ ರಹಸ್ಯ ಅಥವಾ 5ನೇ ರಹಸ್ಯ 8ನೇ ವಚನದಲ್ಲಿದೆ. ಅದೇನೆಂದರೆ, ನೋಯಿಂಗ್ ಕ್ರೈಸ್ಟ್. ಕ್ರಿಸ್ತನನ್ನು ಅರಿಯುವುದು. ವಾವ್, ನೋಯಿಂಗ್ ಕ್ರೈಸ್ಟ್. ಕ್ರಿಸ್ತನ ನಂಬುವುದು ಗೊತ್ತು, ಆದರೆ ಕ್ರಿಸ್ತನನ್ನು ಅರಿಯುವುದು, ತಿಳಿಯುವುದು, ನೋಯಿಂಗ್ ಕ್ರೈಸ್ಟ್. ಆ ರೀತಿಯಾಗಿ ಇದಲ್ಲದೆ ನನ್ನ ಕರ್ತನಾದ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವೆಂದು ಎಂಬುದಾಗಿ ಭಕ್ತ ಪೌಲನು ತನ್ನ ಸಾಕ್ಷಿಯನ್ನು, ಅನುಭವ ಸಾಕ್ಷಿ, PhD ಸಾಕ್ಷಿಯನ್ನು ಕೊಡ್ತಾ ಇದ್ದಾರೆ. ಆದ ಕಾರಣ ಕ್ರಿಸ್ತನನ್ನು ಅರಿಯುವುದು ಕ್ರಿಸ್ತನನ್ನು ಗೆಲ್ಲುವುದಕ್ಕೆ ನಡೆಸುವ 5ನೇ ರಹಸ್ಯ. 6ನೇದಾಗಿ ನೋಡುವಾಗ, ಇದು ಭಾಳ ದೊಡ್ಡ ರಹಸ್ಯ, ಭಾಳ ದೊಡ್ಡ PhD, ಭಾಳ ಕಷ್ಟಕರವಾದದ್ದು, ಅಸಾಧ್ಯವಾದದ್ದಲ್ಲ. ಆದರೂ ಕೂಡ ಭಾಳ ಶಕ್ತಿಯುತವಾದ ಒಂದು ಮಾತನ್ನು ಭಕ್ತ ಪೌಲನು ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಫಿಲಿಪ್ಪಿ 3:8 ನಾವು ನೋಡುವಾಗ, ನಾನು ಎಲ್ಲವನ್ನು, ಎಲ್ಲ ಅಂದರೆ ಎಲ್ಲ, ನಾನು ಎಲ್ಲವನ್ನು ಕಳೆದುಕೊಂಡು, ಎಂಥ ಮಾತು, ನಾನು ಎಲ್ಲವನ್ನು ಕಳೆದುಕೊಂಡು, ಗಿವಿಂಗ್ ಅಪ್ ಆಲ್. ಎಲಿಯಾಸ್ ಅಸ್ಲಾಕ್ಸನ್ ಅಂತ ಹೇಳ್ಬಿಟ್ಟು ಒಬ್ಬ ಮಹಾಭಕ್ತರು ನಾರ್ವೆಯಲ್ಲಿದ್ದರು. ಅವರು ಹೇಳಿದಂಥ ಒಂದು ಹೇಳಿಕೆಯನ್ನು ಹೇಳ ಬಯಸ್ತೇನೆ. ಅದು ನೆನಪಿಗೆ ಬರ್ತಾ ಇದೆ. ಅದೇನಂತ ಹೇಳಿದರೆ, ವೆನ್ ಎ ಪರ್ಸನ್ ಗಿವ್ಸ್ ಅಪ್ ಆಲ್, ಹಿ ಹ್ಯಾಸ್ ನಥಿಂಗ್ ಟು ಗಿವ್ ಅಪ್ ಎನಿಥಿಂಗ್. ಎಲ್ಲವನ್ನು ಬಿಟ್ಟುಕೊಟ್ಟಂಥ ವ್ಯಕ್ತಿಗೆ ಬಿಟ್ಟುಕೊಡುವುದಕ್ಕೆ ಏನೂ ಇರೋದಿಲ್ಲ. ಹೌದು, ದೇವರಿಂಥ ಒಂದು ಅನುಭವಕ್ಕೆ ನನ್ನನ್ನು ನಡೆಸಲಿ, ನಮ್ಮನ್ನು ನಡೆಸಲಿ. ಆ ದಿನಕ್ಕಾಗಿ ಹಾರೈಸೋಣ ಇಂಥ ಒಂದು ಕಾರ್ಯ. ಯಾಕಂದರೆ ಇದರಲ್ಲಿ ನಮ್ಮ ಉದ್ದೇಶ ಏನಂದರೆ, ಕ್ರಿಸ್ತನನ್ನೇ ಗೆದ್ದುಕೊಳ್ಳಬೇಕು. ಯಾಕಂದರೆ ಅದೇ ವಚನದಲ್ಲಿ ನೋಡ್ರಿ, ನಾನು ಎಲ್ಲವನ್ನೂ ಕಳೆದುಕೊಂಡು ಕ್ರಿಸ್ತನನ್ನು ಲಾಭವನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ. ಹೌದು, ಕ್ರಿಸ್ತನನ್ನು ಗೆದ್ದುಕೊಳ್ಳುವುದಕ್ಕಾಗಿ, ಅಥವಾ ಲಾಭವನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ, ಅಥವಾ ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ, ಗೆದ್ದುಕೊಳ್ಳುವುದಕ್ಕಾಗಿ, ಲಾಭವನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ
ಅಥವಾ ಸಂಪಾದಿಸಿಕೊಳ್ಳುವುದು, ಕ್ರಿಸ್ತನನ್ನೇ ಸಂಪಾದಿಸಿಕೊಳ್ಳುವುದು, ಕ್ರಿಸ್ತನನ್ನೇ ಗೆದ್ದುಕೊಳ್ಳುವುದು, ಕ್ರಿಸ್ತನನ್ನೇ ಲಾಭವನ್ನಾಗಿ ಮಾಡಿಕೊಳ್ಳುವಂಥ ಒಂದು ಅನುಭವ. ಇದು ದೊಡ್ಡ PhD ಅನುಭವ ಆಗಿರ್ತದೆ. ಆದ ಕಾರಣ ಅದು ಹೇಗೆ ಅಂತ ಹೇಳ್ಬಿಟ್ಟು ನೋಡುವಾಗ 7ನೇ ರಹಸ್ಯ ಒಂದು 8ನೇ ವಚನದಲ್ಲಿ ಕೊನೆಯ ಭಾಗದಲ್ಲಿದೆ. ಅದೇನಂತ ಹೇಳಿದ್ರೆ, ನಾನು ಎಲ್ಲವನ್ನು ಕಸವೆಂದೆಣಿಸ್ತೇನೆ. ಎಲ್ಲವನ್ನು ಕಳ್ಕೊಳ್ಳೋದು ಅಷ್ಟೇ ಅಲ್ಲ, ಎಲ್ಲವನ್ನು ಬಿಟ್ಟುಕೊಡುವಂಥದ್ದಲ್ಲ, ಬಿಟ್ಕೊಟ್ಟಂಥದ್ದು ಅಯ್ಯೋ ಆ ರೀತಿಯಾಗಿ ಬಿಟ್ಕೊಡಬಾರ್ದಾಗಿತ್ತು ಅಂತ ಮನಸ್ಸು ಬರ್ಬೋದು. ಆದ ಕಾರಣ ಅದು ಕಸ. ಕೆಲವು ಸಾರಿ ಬೆಂಗಳೂರಿನಲ್ಲಿ ಕಸ ಗಾಡಿ ಬಾರದೇ ಇರುವಾಗ ಕಸ ಹೊರಗೆ ಹೋಗಿ ಚೆಲ್ಲಿ ಬರಬೇಕಾಗ್ತದೆ. ಆ ರೀತಿಯಾಗಿ ಚೆಲ್ಲುವಾಗ ಅಯ್ಯೋ ಆ ಕಸ ಪುಟ್ಟಿ ಚೆಲ್ಲಿ ಹೋಗಿಬಿಟ್ಟಿದೆಯಲ್ಲ, ದೊಡ್ಡ ಕಸ. ಒಂದು ಸಾರಿ ಸುಮಾರು ಜನರು ಬಂದಿದ್ದರು ಮನೆಗೆ. ಆದ ಕಾರಣ ದೊಡ್ಡ ಒಂದು ಕಸ ಚೀಲ, ಅದನ್ನು ಹೋಗಿ ಬಿಸಾಡಿ ಬಂದಾಗ ನಾನು ಅಷ್ಟು ದೊಡ್ಡ ಕಸ ನಾನು ಚೆಲ್ಬಿಟ್ನಲ್ಲ ಅಂತ ನಾನು ಚಿಂತೆ ಮಾಡಿದ್ದಿಲ್ಲ, ಅದರ ಬಗ್ಗೆ ಯೋಚನೆ ಮಾಡಿದ್ದೂ ಇಲ್ಲ. ಹಾಗೆ ಪೌಲನು ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ, ಎಲ್ಲವನ್ನು ಕಳ್ಕೊಂಡು ಅವುಗಳನ್ನು ಕಸವೆಂದೆಣಿಸ್ತೇನೆ ಅಂತ ಪೌಲನು ಮಾತ್ರ ಹಾಗೆ ಹೇಳಲಿಕ್ಕೆ ಸಾಧ್ಯ. ನಾವು ಕೂಡ ಆತನ ಹಾಗೆ ಹೇಳಲಿಕ್ಕೆ ಅದೇ ಪವಿತ್ರ ಆತ್ಮನು, ಅದೇ ದೇವರ ವಾಕ್ಯ ನಮಗೆ ಲಭ್ಯವಿದೆ. 8ನೇದಾಗಿ ನಾವೇನು ಅಧ್ಯಯನ ಮಾಡಿಕೊಳ್ತಿದ್ದೇವೆ ಅಂತ ಹೇಳಿದರೆ, ಕ್ರಿಸ್ತನನ್ನು ಗೆದ್ದುಕೊಳ್ಳುವುದರ 15 ರಹಸ್ಯಗಳು, 15 ಸೀಕ್ರೆಟ್ಸ್ ಆಫ್ ವಿನ್ನಿಂಗ್ ಕ್ರೈಸ್ಟ್. ಅದರಲ್ಲಿ 8ನೇದು ನಾವು ನೋಡ್ತಾ ಇದ್ದೇವೆ. ಅದೇನಂತ ಹೇಳಿದ್ರೆ, ದೇವರ ನೀತಿಯನ್ನೇ ಹೊಂದಿದವನಾಗಿ, 9ನೇ ವಚನ, ಫಿಲಿಪಿ 3:9, 2ನೇ ಭಾಗ, ದೇವರ ನೀತಿಯನ್ನೇ ಹೊಂದಿದವನಾಗಿ ಕ್ರಿಸ್ತನಲ್ಲಿ ಕಾಣಿಸಿಕೊಳ್ಳಬೇಕೆಂದಿದ್ದೇನೆ. ಕ್ರಿಸ್ತನಲ್ಲಿ ಕಾಣಿಸಿಕೊಳ್ಳಬೇಕು, ಕ್ರಿಸ್ತನಲ್ಲಿ ಕಾಣಿಸಿಕೊಳ್ಳಬೇಕು. ಇದರ ಬಗ್ಗೆ ಕೂಡ ನನಗೆ ಪ್ರಕಟಣೆ ಇಲ್ಲ, ನನಗೆ ಅರ್ಥವಾಗ್ತಾ ಇಲ್ಲ. ಅರ್ಥ ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಇದನ್ನು ನಾವು ಒಂದು ಹೋಮ್ವರ್ಕ್ ಆಗಿ ತೆಗೆದುಕೊಳ್ಳೋಣ. ದೇವರು ಆತ್ಮನು ನಮಗೆ ಇದರ ಬಗ್ಗೆ ಹೆಚ್ಚು ಪ್ರಕಟಣೆ ನೀಡಲಿ. ಯಾಕಂದರೆ ಕ್ರಿಸ್ತನಲ್ಲಿ ಕಾಣಿಸಿಕೊಳ್ಳೋದು ಅಂದರೆ ಏನಂತ ನನಗೆ ಗೊತ್ತಿಲ್ಲ. ಮತ್ತು ಅಲ್ಲೇ ಇರೋ ಬದಲು ಮುಂದೆ ನಾವು ಹೋಗುವಂಥದ್ದು ಒಳ್ಳೆಯದು. 10ನೇ ವಚನದಲ್ಲಿ ನಾವು ನೋಡೋದಾದರೆ, ಫಿಲಿಪಿ 3:10ರಲ್ಲಿ ಆತನಿಗೆ ಒಂದು ಅಪೇಕ್ಷೆ ಅಂತೆ. ಏನು ಅಪೇಕ್ಷೆ ಅಂತ ಹೇಳ್ಬಿಟ್ಟು ನೋಡುವಾಗ, ಕ್ರಿಸ್ತನ ಪುನರುತ್ಥಾನ ಶಕ್ತಿಯನ್ನು, ಆತನ ಶ್ರಮೆಯಲ್ಲಿ ಪಾಲ್ಗೊಳ್ಳುವ ಅನ್ಯೋನ್ಯತೆಯನ್ನು, ಆತನ ಮರಣದಲ್ಲಿ ಆತನ ಹಾಗೆ ಆಗುವುದನ್ನು ತಿಳಿಯೋದೇ ನನ್ನ ಅಪೇಕ್ಷೆ. ಹಾಗಾದರೆ ಇದೇನು ತೋರಿಸ್ತದೆ? ನಿರೀಕ್ಷೆಯ ಅಪೇಕ್ಷೆ, ಡಿಸೈರ್ ಆಫ್ ಹೋಪ್. ನಿರೀಕ್ಷೆಯ ಅಪೇಕ್ಷೆ. ಏನದು ನಿರೀಕ್ಷೆಯ ಅಪೇಕ್ಷೆ? ಆತನಿಗಿರುವಂಥ ಒಂದು ಕ್ರಿಸ್ತನನ್ನು ಹೌದು ತಿಳಿಯೋದು, ಕ್ರಿಸ್ತನ ಪುನರುತ್ಥಾನ ಶಕ್ತಿಯನ್ನು ತಿಳಿಯೋದು, ಆತನ ಶ್ರಮೆಯಲ್ಲಿ ಪಾಲ್ಗೊಳ್ಳುವ ಅನ್ಯೋನ್ಯತೆಯನ್ನು ತಿಳಿಯೋದು, ಇದೇ ನನ್ನ ಅಪೇಕ್ಷೆ ಅಂತ ಹೇಳ್ತಾನೆ. ದಿಸ್ ಇಸ್ ಮೈ ಡಿಸೈರ್. ಹಾಗಾದರೆ ಇದು ಕೆಲವು ರೀತಿಯಿಂದ ಭವಿಷ್ಯಕ್ಕೆ ಸಂಬಂಧಪಟ್ಟದ್ದಂತಲೂ ಹೇಳ್ಬೋದು, ಅಥವಾ ತನಗೆ ಇದು ಗತಕಾಲಿಕ ಅನುಭವ ಆಗಿದ್ದರೂ ಕೂಡ ಇನ್ನೂ ಆತನು ಹೊಂದಿಲ್ಲ, ಆದರೆ ಆ ನಂಬಿಕೆ, ಆ ನಿರೀಕ್ಷೆ ಆತನಿಗಿದೆ. ನಿರೀಕ್ಷೆಯ ಅಪೇಕ್ಷೆ, ಡಿಸೈರ್ ಆಫ್ ಹೋಪ್. ಅದಿದ್ದರೆ ಏನಾಗ್ತದೆ? ಆ ನಿರೀಕ್ಷೆಯ ಅಪೇಕ್ಷೆ ಅಥವಾ ಆತನಿಗೆ ಡಿಸೈರ್ ಆಫ್ ಹೋಪ್ ಇದ್ದರೆ ಏನಾಗ್ತದೆ? ಕ್ರಿಸ್ತನನ್ನು ಗೆಲ್ಲುವ ರಹಸ್ಯ
ಅದು ಅಂತ ಹೇಳ್ಬೋದು ರೀ. 10ನೇದಾಗಿ ಪ್ರೆಸ್ಸಿಂಗ್ ಫಾರ್ವರ್ಡ್, ಮುಂದೆ ಸಾಗ್ತಿದ್ದೇನೆ. ಯಾರೋ ಒಬ್ಬರು ಹೇಳಿದ್ರು, ಆತ್ಮಿಕ ಜೀವನ ಮುಂದೆ ಮುಂದೆ ಸಾಗ್ತಾ ಇರೋದು. 12ನೇ ವಚನದಲ್ಲಿ ಮುಂದೆ ಸಾಗ್ತಾ ಇದ್ದೇನೆ. 13ನೇ ವಚನದಲ್ಲಿ ಮುಂದಿನ ವಿಷಯಗಳನ್ನು ಪಡೆಯೋದಕ್ಕಾಗಿ ಮತ್ತು 14ನೇ ವಚನದಲ್ಲಿ ಬಹುಮಾನದ ಗುರಿಯೆಡೆಗೆ ಸಾಗುತ್ತಾ ಇದ್ದೇನೆ. 12ನೇ ವಚನ, 13ನೇ ವಚನ, 14ನೇ ವಚನ, ಫಿಲಿಪಿ 3ರಲ್ಲಿ 3 ಸಾರಿ ಸಾಗ್ತಾ ಇದ್ದೇನೆ. ಐ ಆಮ್ ಪ್ರೆಸ್ಸಿಂಗ್ ಫಾರ್ವರ್ಡ್. ಹಾಗಾದರೆ ಕ್ರಿಸ್ತನನ್ನು ನಾವು ಗೆಲ್ಲಬೇಕಾದರೆ ಮುಂದಕ್ಕೆ ಸಾಗ್ತಾ ಇರಬೇಕು. 11ನೇದಾಗಿ ಪ್ರಕಟಣೆ, ರೆವಲೇಷನ್. 15ನೇ ವಚನ ಈ ರೀತಿಯಾಗಿದೆ, ಕೆಲವು ವಿಷಯಗಳ ಮೇಲೆ ಭಿನ್ನಾಭಿಪ್ರಾಯವಿದ್ದರೆ ಅದನ್ನು ದೇವರು ನಿಮಗೆ ಸ್ಪಷ್ಟಪಡಿಸುವನು. ಗಾಡ್ ವಿಲ್ ಕ್ಲಾರಿಫೈ ಇಟ್. ಯಾವ ರೀತಿ? ಪ್ರಕಟಣೆಯಿಂದ. ಹೌದು, ಎಲ್ಲ ವಿಷಯಗಳು ಎಲ್ಲರೂ ಒಪ್ಪಿಕೊಳ್ಳಿಕ್ಕಾಗಲ್ಲ. ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಇರ್ತದೆ. ಅಂಥ ಸಂದರ್ಭದಲ್ಲಿ ದೇವರ ಪ್ರಕಟಣೆ, ದೇವರ ಬೆಳಕು ಪರಿಹಾರವನ್ನು ನೀಡುವಂಥದ್ದಾಗಿದೆ. ಆದ ಕಾರಣ ಈ ಪ್ರಕಟಣೆ ಅನ್ನುವಂಥದ್ದು ವಿಶೇಷವಾಗಿ ಕ್ರಿಸ್ತನನ್ನು ಗೆಲ್ಲುವುದಕ್ಕೆ ನಡೆಸುವ 11ನೇ ರಹಸ್ಯ. 12ನೇ ರಹಸ್ಯ ಒಮ್ಮನಸ್ಸು, ಒನ್ ಮೈಂಡ್. ಒಂದೇ ಮನಸ್ಸುಳ್ಳವರಾಗಿರೋಣ. ಫಿಲಿಪಿ 3:16. ಒಂದೇ ಮನಸ್ಸುಳ್ಳವರಾಗಿರೋಣ. ಒಂದು ಮನಸ್ಸಿದ್ದರೆ ನಾವೇನಾಗ್ತದೆ? ಕ್ರಿಸ್ತನನ್ನು ಗೆಲ್ಲುವುದಕ್ಕೆ, ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳುವುದಕ್ಕೆ, ಕ್ರಿಸ್ತನನ್ನು ಲಾಭವನ್ನಾಗಿ ಮಾಡಿಕೊಳ್ಳುವುದಕ್ಕೆ ನಮಗೆ ಆಸ್ಪದ. 13ನೇ ರಹಸ್ಯ, 13th ಸೀಕ್ರೆಟ್ ಆಫ್ ವಿನ್ನಿಂಗ್ ಕ್ರೈಸ್ಟ್. ಕ್ರಿಸ್ತನನ್ನು ಗೆಲ್ಲುವ ಅಥವಾ ಗೆದ್ದುಕೊಳ್ಳುವ 13ನೇ ರಹಸ್ಯ ಏನಂತ ಹೇಳಿದ್ರೆ, ಆತ್ಮಿಕ ತಂದೆಯನ್ನು ಅನುಸರಿಸುವುದು. ಫಾಲೋವಿಂಗ್ ದ ಸ್ಪಿರಿಚುವಲ್ ಫಾದರ್. ಮೊದಲನೇ ಅಧ್ಯಾಯ, ಫಿಲಿಪಿ 1ನೇ ಅಧ್ಯಾಯದಲ್ಲಿ ಒಬ್ಬ ಆತ್ಮಿಕ ತಂದೆಯನ್ನು ಹೊಂದುವ 15 ಆಶೀರ್ವಾದಗಳು, 15 ಬ್ಲೆಸ್ಸಿಂಗ್ಸ್ ಆಫ್ ಹ್ಯಾವಿಂಗ್ ಎ ಸ್ಪಿರಿಚುವಲ್ ಫಾದರ್ ಅಂತ ನಾವು ನೋಡಿದ್ವಿ. ಆದರೆ ಇಲ್ಲಿ ಸಹೋದರರೇ ನನ್ನನ್ನು ಅನುಸರಿಸಿರಿ, ಫಾಲೋ ಮೀ. ವಾವ್, ಎಂಥ ಮನುಷ್ಯ! ಫಿಲಿಪಿ 3:17ರಲ್ಲಿ ನನ್ನನ್ನು ಹಿಂಬಾಲಿಸಿರಿ ಅಂತ ಹೇಳ್ಬಿಟ್ಟು ಆತ್ಮಿಕ ಮಕ್ಕಳಿಗೆ ಆಹ್ವಾನವನ್ನು ನೀಡುವಂಥ ಒಬ್ಬ ಆತ್ಮಿಕ ತಂದೆ. ಹೌದು, ಅವರಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಪೌಲನು ಒಳ್ಳೆಯ ಒಬ್ಬ ಮಾದರಿ. ನಮ್ಮ ಆತ್ಮಿಕ ತಂದೆ ಆಗಿರದಿದ್ದರೂ ಕೂಡ ಆತ್ಮಿಕ ನಾಯಕನಾಗಿ, ಆತ್ಮಿಕ ಹೀರೋವಾಗಿ ನಾವು ಆತನನ್ನು ಹಿಂಬಾಲಿಸೋಣ. 14ನೇದಾಗಿ ಹೆವನ್ಲಿ ಸಿಟಿಸನ್ಶಿಪ್. ಫಿಲಿಪಿ 3ನೇ ಅಧ್ಯಾಯ 20ನೇ ವಚನದಲ್ಲಿ ನಮ್ಮ ಪೌರತ್ವವು ಪರಲೋಕದಲ್ಲಿದೆ. ಅವರ್ ಸಿಟಿಸನ್ಶಿಪ್ ಇಸ್ ಇನ್ ಹೆವನ್. ಹಾಗಾದರೆ ವಿಶ್ವಾಸಿಗಳು, ಅವರಲ್ಲಿ 2 ಪೌರತ್ವವುಳ್ಳವರು. ಯಾವ ರೀತಿಯಾಗಿ ಡ್ಯೂಯಲ್ ಸಿನ್ ಅಂತ ಹೇಳ್ತಾರಲ್ವ, ಆ ರೀತಿಯಾಗಿ ಡ್ಯೂಯಲ್ ಸಿಟಿಸನ್ಶಿಪ್. ಯಾಕಂದರೆ 2 ಸಿಮ್ ಇಟ್ಕೊಂಡಿರ್ತಾರಲ್ಲ, ಆ ರೀತಿಯಾಗಿ 2 ಪೌರತ್ವವನ್ನು ಇಟ್ಕೊಂಡಿರ್ತಾರೆ. ಇಹಲೋಕದ ಪೌರತ್ವ ಒಂದು, ಹೌದು, ಇಲ್ಲಿಗೆ ನಾಗರಿಕರು ನಾವು, ಮತ್ತು ಅಲ್ಲಿಗೂ ನಾಗರಿಕರು, ಪರಲೋಕಕ್ಕೂ ನಾಗರಿಕರು. ಹೌದು, ಭೂಲೋಕಕ್ಕೂ ನಾಗರಿಕರು, ಪರಲೋಕಕ್ಕೂ ನಾಗರಿಕರು. ಮನುಷ್ಯರೊಂದಿಗೂ ನಾವು ನಾಗರಿಕರು, ದೇವರೊಂದಿಗೂ, ದೇವರ ರಾಜ್ಯಕ್ಕೂ ನಾಗರಿಕರು. ವಾವ್, ಇದೆಂಥ ಒಂದು ಭಾಗ್ಯ! ಈ ರೀತಿಯಾಗಿ ಸ್ವರ್ಗೀಯ ಪೌರತ್ವ ಉಳ್ಳವರಾಗಿರುವುದಾದರೆ ನಾವು ಕ್ರಿಸ್ತನನ್ನು ಗೆದ್ದುಕೊಳ್ತೇವೆ. ವಿ ವಿಲ್ ವಿನ್ ಕ್ರೈಸ್ಟ್ ಇಫ್ ಯು ಮೇಂಟೈನ್ ಅವರ್ ಸ್ಪಿರಿಚುವಲ್ ಸಿಟಿಸನ್ಶಿಪ್. ಕೊನೆಯದಾಗಿ ಅಧೀನತೆ, ಸಬ್ಮಿಷನ್. 21ನೇ ವಚನ ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳುವಂಥ ದೇವರ ಬಗ್ಗೆ, ಕ್ರಿಸ್ತನ ಬಗ್ಗೆ ನಾವು ನೋಡಿಕೊಳ್ತಿದ್ದೇವೆ. ಆದ ಕಾರಣ ಆ ಒಂದು ಅಧೀನತೆಯ ಮನಸ್ಸು ಎಲ್ಲವನ್ನು ಅಧೀನ ಮಾಡಿಕೊಳ್ಳೋ ಕ್ರಿಸ್ತನಿಗೆ ನಾವು ಅಧೀನವಾದಾಗ ಏನಾಗ್ತದೆ? ನಾವು ಕ್ರಿಸ್ತನನ್ನು ಗೆದ್ದುಕೊಳ್ತೇವೆ.
ಫಿಲಿಪಿ 3:8 ಪ್ರಕಾರ. ಫಿಲಿಪಿ 3ನೇ ಅಧ್ಯಾಯದಿಂದ ನಾವು ಕ್ರಿಸ್ತನನ್ನು ಗೆಲ್ಲುವ, ಸಂಪಾದಿಸಿಕೊಳ್ಳುವ, ಲಾಭವನ್ನಾಗಿ ಪಡ್ಕೊಳ್ಳುವ 15 ರಹಸ್ಯಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.